ಅದೆಲ್ಲರ ಆಹಾರ ಹುಡ್ಕೊಂಡು ಹೋಗ್ತಾ ಇರತ್ತೆ ಅಚ್ಚು. ಹೌದಾ ಪಪ್ಪ? ಹೌದಮ್ಮ. ಅನು ನಿಧಾನ ಕಿಳಿಮ್ಮ. ಆಯ್ತು ಪಪ್ಪ. ಅಚ್ಚು ಇಳಿ. ಅನು ನಾನು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಅಮ್ಮನ ಹತ್ರ ಹೇಳ್ಬಿಡು. ಆಯ್ತು ಪಪ್ಪ. ಅಪ್ಪ ಗಣೇಶ, ನಾನು ಏನಾದ್ರೂ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡು. ಇವತ್ತಿನ ದಿನದ ತರ ಯಾವತ್ತೂ ನನಗಾಗ್ಬಾರ್ದು. ಯಾಕೆ ಈ ತರ ಆಯ್ತು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಏನಾದ್ರು ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡು. ಎಲ್ಲಾರು ಚೆನ್ನಾಗಿರ್ಬೇಕು, ಎಲ್ಲಾರನ್ನೂ ಚೆನ್ನಾಗಿಟ್ಕೋ. ಅಮ್ಮ ಅಮ್ಮ, ಏನಚ್ಚು? ಅಮ್ಮ ಇಲ್ಲಿ ಬಾ ಅಮ್ಮ. ಏನನು ಏನಾಯ್ತು? ನಿಮ್ ಪಪ್ಪ ಎಲ್ಲಿ? ಅಮ್ಮ, ಪಪ್ಪ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಕ್ ಹೇಳಿದ್ರು ಅಮ್ಮ. ಹೌದಾ? ಹೌದಮ್ಮ. ಏನ್ ಹಂಗೆ ಬಂದಿದ್ದೀರಾ? ಏನೋ ಪಾಟ್ ತರ್ತೀನಿ ಅಂತ ಹೋದ್ರೆ ಗಿಡ ಇಡೋದಕ್ಕೆ? ಅಮ್ಮ, ನಾವು ಪಾಟ್ ತರಕಂತ ಹೋಗ್ತಾ ಇದ್ವಾ, ಆಗ ಅಮ್ಮ ಅಲ್ಲಿ ಒಂದು ಪಾನಿಪುರಿ ಗಾಡಿ ಇದೆ ಅಮ್ಮ, ಅದೆಲ್ಲ ಬಿದ್ದೋಯ್ತು, ಸೈಕಲ್ ಎಲ್ಲ ಬಿದ್ದೋಯ್ತು. ಮತ್ತೆ ಆ ಪಾನಿಪುರಿ ಗಾಡಿ ನಮ್ಮ ಕಣ್ಣಿಗೆಲ್ಲ ಕಾಣಲೇ ಇಲ್ಲ, ಪಪ್ಪನ ಕಣ್ಣಿಗೆ ಮಾತ್ರ ಕಾಣ್ತು. ಮತ್ತೆ ಅಲ್ಲಿರೋ ಹೇಳಿದ್ರು ಇಲ್ಲಿಂದ ಹೋಗ್ಲಿ ಹೋಗ್ಲಿ ಅಂತ ಹೇಳಿದ್ರು. ಆಮೇಲೆ ಜೋರ ಗಾಡಿ ಬಿಸಕ್ ಸ್ಟಾರ್ಟ್ ಆಯ್ತಮ್ಮ. ಆಮೇಲೆ ನಾನು ಯಾರು ಹಿಂಗಡೆಯಿಂದ ಪಾನಿಪುರಿ ಕೊಟ್ಟಮ್ಮ ನಾನು ತಿಂತಾ ಇದ್ದೆ. ಪಪ್ಪ ಬಂದು ಅದನ್ನ ಬಿಸಾಡಿದ್ರು. ಮತ್ತೆ ಅಲ್ಲಿ ಕಾಣ್ತಾ ಇಲ್ಲ, ಆ ಪಾನಿಪುರಿ ಕೆಳಗೆ ಬಿದ್ದಿದ್ದು. ಎಲ್ಲಂತ ಹುಡುಕಾಡಿದ್ವಿ, ಎಲ್ಲ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ, ಮಾಯ ಬಿಟ್ಟಮ್ಮ. ಪಪ್ಪನಿ ತುಂಬಾ ಹೆದರಿಕೆ ಆಗ್ಬಿಟ್ಟಮ್ಮ. ಆಮೇಲೆ ಅಲ್ಲಿಂದ ಹೋಗೋಣ ಅಂತ ಓಡುವಾಗ ಕರೆಕ್ಟಾಗಿ ಪಾನಿಪುರಿ ಗಾಡಿ ಢಮಾರ್ ಅಂತ ಕೆಳಗೆ ಬಂದ್ಬಿಡ್ತು. ಹೌದಮ್ಮ. ಮತ್ತೆ ಅಲ್ಲೊಂದು ಎಲ್ಲಿ ಗಾಡಿ ನಿಂತ್ಕೊಂಡಿತ್ತು ಸೈಕಲ್ ಅಲ್ಲಿ, ಅದು ಬಿದ್ದಿತ್ತು ಕೆಳಗೆ. ಅಲ್ಲಿರೋರೆಲ್ಲ ಮೊದಲೇ ಹೋಗಿ ಹೋಗಿ ಇಲ್ಲಿಂದ ಮೊದಲು ಹೋಗಿ ಅಂತ ಹೇಳ್ತಾ ಇದ್ದಮ್ಮ. ನಾವೇ ಸ್ವಲ್ಪ ತಿಕ್ಕೊಂಡಿದ್ವಿ, ಆಮೇಲೆ ನೋಡಿ ಈ ತರ ಆಯ್ತು. ಆಮೇಲೆ ಏನಾಯ್ತಾನು? ಆಮೇಲೆ ನಮ್ಮ ಮನೆಗೆ ಬಂದ್ಬಿಟ್ವಿ. ಎಲ್ಲ ಇವಳಿಂದಾನೇ ಅಮ್ಮ. ಪಾಟ್ ತರಕ್ ಹೋದ್ರೆ ಪಾಟ್ ತಗೊಂಡು ಸುಮ್ಮನೆ ಬರ್ಬೇಕಾಯ್ತು. ನನಗೆ ಪಾನಿಪುರಿ ಬೇಕು ಅಂತ ಹೇಳ್ಬಿಟ್ಟು ಪಾನಿಪುರಿ ತಿನ್ಬಿಟ್ಟು ಜ್ಯೂಸ್ ಬೇಕು ಅಂತ ಹೇಳಿ ತಗೊಂಡ್ಬಿಟ್ಲು. ಮತ್ತೆ ಕಳ್ಳೆಕಾಯಿ ತಗೊಂಡ್ಬಿಟ್ಲಮ್ಮ. ಇದೆಲ್ಲ ತಗೊಂಡ್ಮೇಲೆ ಈ ತರ ಆಯ್ತು. ನೀನೇನು ತಿನ್ನಲೇ ಇಲ್ಲಲ್ಲ, ಏನು ಕೊಟ್ಟನು ಬೇಡ ಬೇಡ ಅಂತ ಹೇಳ್ದಲ್ಲ ಅಮ್ಮ. ಅಕ್ಕ ಹೇಳೋದಲ್ಲ ಕೇಳ್ಬೇಡ, ಮೊದಲು ಪಾನಿಪುರಿ ತಿಂದಿದ್ದೆ ಅವಳೇ ಗೊತ್ತಾ, ಅವಳಿಗೆ ಕೊಟ್ಟಿದ್ದು ಫಸ್ಟ್. ಚೆನ್ನಾಗಿ ತಿನ್ಬಿಟ್ಟು ಸೂಪರ್ ಆಗಿದೆ ಅಂತ ಹೇಳಿದ್ಲು ಗೊತ್ತಾ, ಈಗ ಬಂದು ಈ ತರ ಹೇಳ್ತಿದ್ದಾಳೆ. ಸರಿ ಸರಿ ಕೂಗ್ಬೇಡ್ರಿ, ಇಬ್ರು ಹೋಗಿ ಡೈನಿಂಗ್ ಟೇಬಲ್ ಅಲ್ಲಿ ಕಡಲೆಕಾಯಿ ಬೇಯಿಸಿಟ್ಟಿದ್ದೀನಿ, ತಗೊಂಡು ತಿನ್ನಿ. ಅಯ್ಯ, ಕಡಲೆಕಾಯ ನನಗೆ ಭಾರಿ ಇಷ್ಟ ಅಮ್ಮ, ಬೇಯಿಸಿದ ಕಡಲೆಕಾಯಿ ಮೈ ಫೇವರೇಟ್. ತಿನ್ನೋದ್ರಲ್ಲಿ ನಿನ್ಗೆ ಯಾವ ತಾನೇ ಫೇವರೇಟ್ ಇಲ್ಲ, ಎಲ್ಲಾನು ಫೇವರೇಟೇ. ಅಮ್ಮ, ನೀನು ನನ್ನ ಕೈ ಮುಗಿದು ಕೇಳ್ಕೊಳ್ತೀನಮ್ಮ, ಮೊದಲು ಈ ಅಕ್ಕ ಬೇಡ ಅಮ್ಮ, ನನಗೆ ಯಾರಿಗಾದ್ರೂ ಕೊಟ್ಬಿಡಮ್ಮ. ಬೇರೆ ಅಕ್ಕ ಎಲ್ಲಾದ್ರೂ ಸಿಕ್ಕಿದ್ರೆ ತಗೊಂಬರಮ್ಮ. ಆಯ್ತಾಯ್ತು, ಇಬ್ರನ್ನ ಯಾರಿಗಾದ್ರೂ ಕೊಟ್ಬಿಡ್ತೀನಿ, ಹೋಗಿ ಮೊದಲು ತಿನ್ನೋಗಿ. ಎಲ್ಲ ನಿನ್ನಿಂದ. ಎಲ್ಲ ನಿನ್ನಿಂದ? ನಿನ್ನಿಂದಾನೆ. ನಿನ್ನಿಂದಾನೆ? ನೀನೇ ನೀನೇ. ಏಯ್, ನಾನು ನೋಡಿಯತ್ತೆ, ನಾವಿರುವಾಗ್ಲೇನೆ ಹೀಗೆ ಕೂಕೊಳ್ತಾರೆ, ನಾವಿಲ್ಲ ಅಂದ್ರೆ ಏನ್ ಮಾಡ್ಕೊಳ್ತಾರೆ ಇಬ್ರು. ಹೌದು, ನೀನ್ ಹೇಳೋದು ಸರಿ, ನಾವಿರುವಾಗ್ಲೇನೆ ಹಿಂಗ್ ಕೂಕೊಳ್ತಾರೆ. ಮತ್ತೆ ಇವರೊಟ್ಟಿಗೆ ಯಾರಿಲ್ಲ ಅಂದ್ರೆ ಅಷ್ಟೇ, ಎಲ್ಲಾದ್ರೂ ಹೋಗುವಾಗ ಯಾರಾದ್ರೂ ಒಬ್ರು ಇರ್ಬೇಕು ಇವರೊಟ್ಟಿಗೆ, ಇಲ್ಲಾಂದ್ರೆ ಅಷ್ಟೇ ಮನೆ ಎರಡು ಮಾಡ್ಬಿಡ್ತಾರೆ. ಹೌದತ್ತೆ. ಮಕ್ಕಳು ದೇವಸ್ಥಾನಕ್ಕೆ ಹೋಗಿದ್ದೀರ ಅಂತ ಹೇಳಿದ್ರು, ಯಾಕ್ರಿ ಇವತ್ತು ದೇವಸ್ಥಾನಕ್ಕೆ ಹೋದ್ರಿ? ಏನೋ ಮಕ್ಳನ್ನ ಕರ್ಕೊಂಡು ಹೋಗುವಾಗ ಪಾನಿಪುರಿ ಅಂಗಡಿ ಹತ್ರ ಏನೇನೋ ಆಯ್ತಂತ ಹೇಳಿದ್ರು ಮಕ್ಳು, ಹೌದೇನಪ್ಪ? ಏನ್ರಿ ಒಂಥರ ಇದ್ದೀರಾ, ಏನಾಯ್ತು? ಇವತ್ತೇನೇನೋ ಆಗ್ಬಿಡ್ತು, ಏನ್ ಹೇಳೋದಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋದೆ. ಏನಾಯ್ತು? ನಾನು ಮಕ್ಕಳೆಲ್ಲ ಗಾಡಿಲಿ ಹೋಗ್ತಾ ಇದ್ವಾ, ಏನ್ರಿ ಹೇಳ್ತಾ ಇದ್ದೀರಾ, ಈ ಕಾಲದಲ್ಲಿ ಹಿಂಗೆಲ್ಲನೂ ನಡೀತದ? ಅದೇ ನನಗೂ ಆಶ್ಚರ್ಯವಾಗಿದೆ. ಮಗ, ನೀನ್ ಹೇಳ್ತಾರದ್ ನೋಡಿದ್ರೆ ನಮ್ ಕಾಗೇಹಳ್ಳಿಯಿಂದ ಹೋಗುವಾಗ 2ನೇ ಕ್ಲಾಸ್ ಅಲ್ಲಿ ಇದೆಯಲ್ಲ, ಆ ರೋಡಲ್ಲಿ ಆಯ್ತಾ? ಆಮ, ಅಪ್ಪ ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ರಲ್ಲ, ಅಲ್ಲೇ ಆಗಿದ್ದಿದ್ದಲ್ಲ. ಏನು, ನಿಮ್ಮಪ್ಪ ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ರಾ? ಏನ್ ಹೇಳ್ತಾ ಇದ್ದೀರಾ? ನಿಮ್ಮಪ್ಪ ಸಣ್ಣ ವಯಸ್ಸಲ್ಲಿ ನಿಮ್ಮನ್ನ ಬಿಟ್ಟು ಹೋದ್ರು ಅಂತ ಹೇಳಿದ್ರಿ. ಇಲ್ಲ ಕವಿತಾ, ಅದು ಬಂದು. ಕವಿತಾ, ಮನೆ ಒಳಗೆ ಏನಾದ್ರು ಕೆಲಸ ಇದ್ರೆ ಇದ್ ಮಾಡೋಗು. ಯಾಕತ್ತೆ, ಎಲ್ಲ ಕೆಲಸ ಮುಗಿಸಿದೆ ಬಂದು ಕುತ್ಕೊಂಡಿದ್ದೀನಿ, ಏನಾಯ್ತು? ಅವ್ರೇನೋ ಹೇಳಕ್ ಬರ್ತಾ ಇದಾರೆ, ನೀವ್ಯಾಕೆ ಇದ್ ಮಾಡ್ತಾ ಇದ್ದೀರಾ? ಅದೆಲ್ಲ ಏನಿಲ್ಲ, ಅದೆಲ್ಲ ನೀನ್ ಗೊತ್ತಾಗಬೇಕಂತಲ್ಲ ಏನಿಲ್ಲ. ನೀನ್ ಎದ್ದೋಗಿ ಕೆಲಸ ಇದ್ರೆ ಮಾಡೋಗಿ ಏನಾದ್ರು, ಇಲ್ಲಾಂದ್ರೆ ಮಕ್ಳಿಗೆ ಓದಿಸಿ ಕೂತ್ಕೊಂಡು ಹೋಗು. ಒಂದ್ ವಿಷಯನ ಎಷ್ಟು ದಿನ ಮುಚ್ಚಿಟ್ಟನು ಒಂದಲ್ಲ ಒಂದಿನ ಹೊರಗಡೆ ಬಂದೇ ಬರುತ್ತೆ. ಇದು ನನ್ ಗಂಡ, ಯಾವತ್ತಿದ್ರೆ ನನ್ನ ಹತ್ರ ಹೇಳೇ ಹೇಳ್ತಾರೆ ಬಿಡಿ. ಲೋ ಸಣ್ಣವನೇ, ಯಾವ್ದೇ ಕಾರಣಕ್ಕೂ ನಿಮ್ಮ ಅಪ್ಪನ ವಿಷಯನ ಇವಳ ಹತ್ರ ಎಲ್ಲ ಹೇಳ್ಬೇಡ. ದೊಡ್ಡವನ್ಗೂ ಅದನ್ನೇ ಹೇಳಿಟ್ಟಿದ್ದೀನಿ, ಆಯ್ತಾ? ಆಯ್ತಮ್ಮ. ಗೊತ್ತಾಗತ್ತೆ ಇವಳಿಗೆ, ಅದೇನ್ ಗೊತ್ತಾಗತ್ತಂತ ನಾನು ನೋಡ್ಬಿಡ್ತೀನಿ. ಅಯ್ಯೋ, ನನ್ ಪ್ರಿಯಾ ಫೋನ್ ಮಾಡ್ತಿದ್ದಾಳೆ, ಬಹಳ ದಿನ ಆಯ್ತು ಅವಳ ಹತ್ರ ಮಾತಾಡಿ. ಅಲ್ಲ ಪ್ರಿಯಾ, ಯಾಗಿದೆಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ. ಏನಮ್ಮ, ನನ್ನ ಮರ್ತ್ಬಿಟ್ಟ, ಫೋನೇ ಮಾಡೋದಿಲ್ಲ? ಹಂಗೇನಿಲ್ಲಮ್ಮ, ನನ್ನ ಫೋನು ರಿಪೇರ್ ಆಗಿತ್ತು. ಅಣ್ಣ ತಗೊಂಡೋಗಿ ರಿಪೇರಿ ಮಾಡ್ಕೊಂಬಂದು ಕೊಟ್ಟ, ಅದಕ್ಕೆ ಈಗ ನಿನ್ ಫೋನ್ ಬಂದಿದೆ, ಇಲ್ಲಾಂದ್ರೆ ಬರಲ್ಲ. ಎಲ್ಲರೂ ಚೆನ್ನಾಗಿದ್ದಾರಮ್ಮ ಮನೇಲಿ?
ಇಲ್ಲೆಲ್ಲ ಚೆನ್ನಾಗಿದ್ದಾರೆ. ಅಣ್ಣ, ದೊಡ್ಡಣ್ಣ, ಸಣ್ಣಣ್ಣ, ಅವ್ರ ಹೆಂಡ್ತಿರು ಎಲ್ಲರೂ ಚೆನ್ನಾಗಿದ್ದಾರೆ. ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಅಲ್ಲೆಲ್ಲ ಚೆನ್ನಾಗಿದ್ದಾರಾ? ಜೂಲಿ ಹೆಂಗಿದ್ದಾಳೆ? ಜೂಲಿ ಚೆನ್ನಾಗಿದ್ದಾಳಮ್ಮ. ಮತ್ತೆ ಯಾವ ಬರ್ತೀಯ ಪ್ರಿಯಾ? ಈ ವರ್ಷ ರಜೆಗೆ ಬರಲೇ ಇಲ್ಲ. ಬರ್ತೀನಮ್ಮ. ಮುಂದಿನ ವಾರ ಒಂದು 10 ದಿನ ರಜೆ ಇದೆ. ಇಲ್ಲಿ ಮಳೆ ಇದೆ, ಅದಕ್ಕೆ ಸ್ಕೂಲು ಒಂದು 10 ದಿನ ರಜೆ ಕೊಡ್ತಾರೆ. ಆವಾಗ ಬರ್ತೀನಿ. ಹೌದಾ? ಸರಿ ಆಯ್ತು, ಬಾ. ಏನು ಏನೋ ಓದಂಗ್ ಕಾಣ್ತಿದೆ. ಏನಮ್ಮ? ಏನಿಲ್ಲ ಪ್ರಿಯಾ. ಅನು, ಪಾಪ ಬಂದ್ಬಿಟ್ರಾ? ಬಂದ್ಬಿಟ್ಟಮ್ಮ. ಅಚ್ಚು ಎಲ್ಲೋದ್ಲು? ಅಚ್ಚು ಒಳಗಿದ್ದಾಳೆ ಪಪ್ಪ. ಹೌದಾ? ಅಚ್ಚು ಅಚ್ಚು ಅಚ್ಚು, ನೀನ್ ಪಾಟ್ ಕೇಳ್ದಲ್ಲ, ಪಾಟ್ ತಂದಿದೀನಿ. ಅದೆಲ್ಲ ಇರ್ಲಿಮ್ಮ, 2 ಪಾಟ್ ತಂದಿದ್ದೀನಿ. ಅಕ್ಕಗೊಂದು ಕೊಡು, ನೀನೊಂದು ಇಟ್ಕೋ, ಆಯ್ತಾ? ಅಕ್ಕನು ಗಿಡ ಇಡ್ತೀನಿ ಅಂತ ಹೇಳಿದ್ಲಚ್ಚು, ಅದಕ್ಕೆ ಅಕ್ಕನಿಗೂ ಸೇರಿಸಿ ಪಾಟ್ ತಂದೆ. ನಿನ್ಗೆ ಇನ್ನೊಂದ್ ದಿನ ತಂದು ಕೊಡ್ತೀನಿ ಅಚ್ಚು. ಅಕ್ಕನಿಗೊಂದು ಕೊಟ್ಬಿಡಿ ಈ ಸಲ. ನನ್ನಿಂದನೇ ಇವಳಿಗೆ ಪಾಠ ಸಿಕ್ತು. ಏನಾರು ಹೇಳಿದ್ವಿ ಅಂದ್ರೆ ಅದಕ್ಕೂ ಮಾತಾಡ್ತಾಳೆ. ಮೊದ್ಲೋಗಿ ಒಳ್ಳೆ ಪಾಠ ನಾವು ತಗೊಳ್ಬೇಕು. ಹೆಂಗ್ ಓಡ್ತಾ ಇದ್ದಾಳೆ. ನನಗ್ ಪಾಠ ತಂದ್ಬಿಟ್ರಂತ ತುಂಬಾ ಹೊಟ್ಟೆ ಉರಿ. ಆಯ್ತು ಆಯ್ತು ಪ್ರಿಯಾ, ಇಡ್ತೀನಿ. ಆಯ್ತಮ್ಮ. ಯಾರು ಹಿಂಗ್ ಹೋದ್ರಲ್ಲ, ಯಾರಂತ ಗೊತ್ತಿಲ್ಲ. ಯಾರಂತ ಕೇಳೋಣ. ಅನು, ಏನಜ್ಜಿ? ಅನು, ನಾನು ಹಾಲ್ನಲ್ಲಿ ಕುತ್ಕೊಂಡಿದ್ನಲ್ಲ, ಅವಾಗ ಯಾರಾದ್ರೂ ಒಳಗ್ ಬಂದ್ರ ಮನೆ ಒಳಗೆ? ಇಲ್ಲ ಅಜ್ಜಿ, ಯಾರು ಬರ್ಲಿಲ್ಲ, ನಾನು ಇಲ್ಲೇ ಇದ್ದೀನಿ. ಹೌದಾ? ಅಚ್ಚು ಇಲ್ಲೋದ್ಲು? ಅಮ್ಮ ಇಲ್ಲಿ? ಅಮ್ಮ ದೊಡ್ಡಮ್ಮನ ಮನೆಗೆ ಹೋದ್ರು. ಅಚ್ಚು ರೂಮಲ್ಲಿ ಇದ್ದಾಳೆ. ಹೌದಾ? ಓನಜ್ಜಿ, ಯಾಕಜ್ಜಿ? ಏನಿಲ್ಲ ಅನು, ಸುಮ್ಮನೆ ಕೇಳ್ದೆ, ಯಾರೋ ಬಂದಂಗಿತ್ತ. ನಾವಿನ್ನ ಕುತ್ಕೊಂಡಿದ್ರೆ ಆಗಲ್ಲ, ಹೋಗಿ ಗಿಡ ಇಡಬೇಕು. ಏನ್ ಗಿಡ ಇಡೋಣ? ಬಂದ್ಬಿಟ್ಲು ನನ್ನ ಗಿಡ ಇಟ್ಟಂಗೆ. ಅಕ್ಕ ಏನ್ ಗಿಡ ಇಡ್ಬೋದು? ಏನಂತಾನೆ ಗೊತ್ತಿಲ್ಲ ಅಲ್ಲ. ಯಾವ್ದಾದ್ರೂ ಹುಲ್ಲು ಗಿಲ್ಲು ತಂದಿಡ್ತಾಳೇನೋ. ಅಚ್ಚು, ಸ್ಟ್ರಾಬೆರಿ ಗಿಡ ಎಲ್ಲಿದೆ? ನಿಂಗೆ ಸ್ಟ್ರಾಬೆರಿ ಗಿಡ? ನಾನು ಎಲ್ಲಿದೆ ಅಂತ ಕೇಳಿದ್ದು. ನಾನು ಚುಪ್ಪಿ ಮನೆಯಿಂದ ತರಬೇಕು. ನನಗೆ ಮಾತ್ರ ಒಂದು ಗಿಡ ತರ್ತೀನಿ ಅಷ್ಟೇ. ನಿನ್ ಗಿಡ ಅಲ್ಲ, ನನಗೆ ಬೇಡ. ನಾನು ಬೇರೆ ಗಿಡ ಇಡ್ತೀನಿ. ಯಾವ ಬೇರೆ ಗಿಡ? ಅದು ನಿನ್ನ ಹತ್ರ ಹೇಳ್ಬೇಕಂತ ಅವಶ್ಯಕತೆ ಏನಿಲ್ಲ. ನೀನ್ ಗಿಡ ಇಡ್ತೀನಂತ ಹೇಳ್ದಲ್ಲ, ಹೋಗಿ ಗಿಡ ಹೋಗು. ಆಯ್ತು, ನಾನು ಚುಪ್ಪಿ ಮನೆಗೆ ಹೋಗಿ ಬರ್ತೀನಿ. ನನ್ನ ಪಾಟ್ ಎಲ್ಲ ಮುಟ್ಬೇಡ, ಆಯ್ತಾ? ಆಯ್ತು, ಜಾಗ್ರತೆ ಹೋಗ್ಬಾ. ಆಯ್ತು. ಅಚ್ಚು, ಹುಷಾರಾಗಿ ಹೋಗ್ಬಿಟ್ ಬಾ. ಅಪ್ಪ, ಅಕ್ಕ ಅಂತ ಹೇಳ್ಬಿಟ್ಲು.